ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SEK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಶುರು ಮಾಡ್ತಿರುವುದು ನಮ್ಮ ಹಳೆ ಗಾಡಿಯಿಂದ. ಬಾಳಿಗಕ್ಕೆ ರಾಘವನನ್ನು ಕಳಿಸಿದ್ದೇನೆ, ಅಲ್ಲಿ ಹೋಗಿದ್ದಾರೆ. ಒಂದು ಸ್ವಲ್ಪ ಐಟಮ್ ತರಲಿಕ್ಕಿತ್ತು, ಒಂದು ಗೋಣಿ ಹೊದಲು ಬೇಕಿತ್ತು, ಅದಕ್ಕೋಸ್ಕರ ಹೋಗಿದ್ದಾರೆ. ನಮ್ಮದು ಶನಿವಾರ ಲೈನ್ ಎಲ್ಲ ಚೇಂಜ್ ಆಗಿತ್ತು, ಮತ್ತೆ ಅದೇ ಪರಿಸ್ಥಿತಿಗೆ ಬಂತು. ಯಾಕಂತ ಹೇಳಿದರೆ ನಿನ್ನೆ ಇನ್ನೊಂದು ಗಾಡಿ ಹೋಗಿತ್ತು ಕಲ್ಲಡ್ಕ ಸೈಡ್, ಅವರೆಲ್ಲ ಬಿಟ್ಟು ಬಂದಿದ್ದಾರೆ ನಿನ್ನೆ. ಅದಕ್ಕೋಸ್ಕರ ಇವತ್ತು ನನ್ನ ಗಾಡಿಗೆ ನನ್ನ ತಲೆ ಮೇಲೆ ಹಾಕಿದ್ದಾರೆ, ಮಾಡಬೇಕಷ್ಟೇ. ಇವತ್ತು ಇಬ್ಬರು ಬರ್ತಾ ಇದ್ದಾರೆ, ಒಂದು ರಾಘವನ್ನ ಅಲ್ಲಿಗೆ ಹೋಗಿದ್ದಾರೆ, ಮತ್ತೊಂದು ವಸಂತನ ಆ ಕಡೆಯಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿಂದ ಈಗ ನಾವು ಇವತ್ತು ಸೀದಾ ನಮ್ಮ ರೂಟ್ ಹೇಳ್ತೇನೆ ಕೇಳಿ. ಇಲ್ಲಿಂದ ಸೀದಾ ಸವನಾಲ್ ಶಿರ್ಲಾಲ್ ಆಗಿ ಅಲ್ಲಿಂದ ಒಡಿಲಿಗೆ ಹೋಗಿ ಅಲ್ಲಿಂದ ಬಂಟ್ವಾಳಕ್ಕೆ ಹೋಗಿ ಬಂಟ್ವಾಳ ಕೊಯ್ಲ ಬಂದು ಕೊಯ್ಲದಿಂದ ವಾಮದಪದವಿಗೆ ಬಂದು ಮತ್ತೆ ಮೂರ್ಜೆಗೆ ಬಂದು ಮೂರ್ಜೆಯಿಂದ ನಯನಾಡಾಗಿ ನಯನಾಡಿಂದ ಮತ್ತೆ ವೇಣೂರಿಗೆ ಬಂದು ಪೆರಿಂಜೆಗೆ ಹೋಗಿ ಪಡ್ಯಾರ ಬೆಟ್ಟ ಆಗಿ ಮತ್ತೆ ರಿಟರ್ನ್ ಬಂದು ವೇಣೂರಿಗೆ ಮತ್ತೆ ಬರಬೇಕು. ಮತ್ತೆ ಬಂದು ಗೋಳಿ ಅಂಗಡಿ ಹಾಕಿ ಅದಾದಮೇಲೆ ಎಲ್ಲಿಗೆಪ್ಪ ನಂದಿ ಬೆಟ್ಟ ಬಂದು ಮತ್ತೆ ಗುರುವಾಣಿಗೆರೆಯಾಗಿ ಬರೋದು. ಇಷ್ಟು ದೊಡ್ಡ ಲಾಂಗ್ ಲೈನು, ಒಂದು 200 ಕಿಲೋಮೀಟ್ರ್ ಇರ್ಬೋದು ಅಪ್ ಆ್ಯಂಡ್ ಡೌನು. 200 ಜಾಸ್ತಿ ಇರ್ಬೋದು, ಒಂದು 220 240 ಇರ್ಬೋದು. ಸೊ ಹಾಗಾಗಿ ಆದಷ್ಟು ಬೇಗ ಲೈನ್ ಮಾಡಬೇಕು. ರಾಘವನ್ನ ಬಂದ ಮೇಲೆ ಇಲ್ಲಿಂದ ಸೀದಾ ಹೋಗೋದು. ಲೋಡ್ ಯಾವ ಥರ ಆಗಿದೆ ನೋಡಿ, ಫುಲ್ ಉಂಟು ಲೋಡು ನೋಡಿ, ಫುಲ್ಲು ಲೋಡ್ ಆಗಿದೆ. ಸೊ ಇಲ್ಲಿಂದ ಹೊರಡುವ, ಬನ್ನಿ ಲೆಟ್ಸ್ ಗೋ. ಅಲ್ಲಿಂದ ನಾನ್ ಸ್ಟಾಪ್ ಆಗಿ ಬಂದು ಸವನಾಲ್ಗೆ ಹಾಕಿದ್ದೇನೆ ಗಾಡಿ. ಅಲ್ಲಿ ಒಂದು ಅಂಗಡಿಗೆ ಹಾಕ್ತಾ ಇದ್ದಾರೆ ನೋಡಿ. ಇಬ್ಬರು ಬಂದಿದ್ದಾರೆ ಇವತ್ತು, ರಾಘಣ್ಣ ಮತ್ತು ವಸಂತನ ಇಬ್ಬರು ಕೂಡ ಇದ್ದಾರೆ. ಮತ್ತು ವಿಶೇಷ ಅಂತ ಹೇಳಿದರೆ ನಮ್ಮ ಗಾಡಿಗೆ ಅಂತೂ ಇಂತೂ ಹೊಸ ಟೈರ್ ಬಂತು. ಮೊನ್ನೆ ಬೊಬ್ಬೆ ಹಾಕಿದ ಕಾರಣದಿಂದಾಗಿ ಹೊಸ ಟೈರ್ ಹಾಕಿಸಿದ್ರು, ಅದೊಂದು ಖುಷಿ ನೋಡಿ. ಬೋಡು ಹೊಸ ಟೈರ್ ನೋಡಿ. ಈ ಟೈರ್ ಸರಿ ಉಂಟು, ಇದು ಹೊಸ ಗಾಡಿಯಲ್ಲಿ ನೋಡಿ, ಹೊಸ ಟೈರ್ ಹಾಕಿದ್ದಾರೆ. ಇದೊಂದು ಟೈರ್ ಸರಿ ಉಂಟು, ಇದೊಂದು ಟೈರ್ ಸರಿ ಉಂಟು, ಆ ಕಡೆ ಸರಿ ಉಂಟು. ಆದರೆ ಆ ಕಡೆದೊಂದು ಸರಿ ಇಲ್ಲ, ಅದು ರಿಸಾಲ್ವ್ ಕೊಡುವ ಅಂತ. ರಿಸಾಲ್ವ್ ಆಗ್ತದ ಇಲ್ಲ ಅಂತ ಗೊತ್ತಿಲ್ಲ, ಕೇಳಬೇಕಷ್ಟೇ, ನೋಡುವ ಎಂತ ಆಗ್ತದೆ ಅಂತ. ಮತ್ತು ಅಲ್ಲೊಂದು ವ್ಯೂ ನೋಡಿ ಯಾವ ಥರ ಉಂಟಂತ, ಎಷ್ಟು ಎತ್ತರದಲ್ಲಿ ಉಂಟು ಮಾರ್ರೆ. ನಮ್ಮ ವಸಂತನ ನೋಡಿ ಯಾವತ್ತು ಚೆಂದಾಗಿರ್ತಾರೆ. ವಸಂತನ ಇಲ್ಲಿ ಬನ್ನಿ ಒಮ್ಮೆ. ಅವರು ಆ ಕಡೆ ಹೋದರು, ಅವ್ರು ಬಿಲ್ ತಗೊಂಡು ಬರಲಿಕ್ಕೆ ಉಂಟು. ಅದಕ್ಕೋಸ್ಕರ ಬಿಲ್ಲು ತಗೊಂಡಾದಮೇಲೆ ಇಲ್ಲಿಂದ ಬುಕ್ಕಲ್ಲಿ ಬರೆದು ಎಷ್ಟು ಕೊಟ್ಟಿದ್ದಾರೆ ಅಂತ ಬರೆದು ಇಲ್ಲಿಂದ ಸೀದಾ ಹೊರಡಿದೆ. ಇಲ್ಲಿಂದ ಶಿರ್ಲಾಲಿಗೆ ಹೋಗಬೇಕು. ಶಿರ್ಲಾಲ್ ಹತ್ರ ಬಂದರೆ ರಾಘಣ್ಣನ ಬಾಯಲ್ಲಿ ನೀರು ಬರುವುದು. ಯಾಕೆ ವಸಂತನ್ನ? ನಾವೀಗ ಶಿರ್ಲಾಲ್ ಹತ್ರ ಬಂದ್ವಿ, ಸವನಾಲ್ ಖಾಲಿ ಮಾಡಿ ನೋಡಿ. ಇವರ ಬಾಯಲ್ಲಿ ನೀರು ಬಂದಾಯಿತು. ಎಂತ ಗೊತ್ತಿಲ್ಲ, ಎಂತ ರಾಘಣ್ಣ, ನಿಮಗೆ ಬೇರೆ ಎಲ್ಲಿ ಸಹ ಊಟ ಸಿಗುದಿಲ್ಲ? ನೀವು ಊಟ ನೋಡಲಿಲ್ವಾ? ಎಂಥದ್ದು ತುಲಾರಿ? ಇವತ್ತು ಹೋಟೆಲ್ ಉಂಟು, ಬಂದಿಲ್ಲ, ಅಲ್ಲಿ ಉಂಟು. ವಸಂತಣ್ಣ ಇವತ್ತೆಲ್ಲಿ ಊಟ ಮಾಡೋದು? ಎಂಥದಕ್ಕೆ? ರಾಘಣ್ಣನಿಗೆ ಹಸಿ ಆಗ್ತದಾ? ಹೌದು, ಹೇಳುದು ಬೇಡ. ಮತ್ತೆ ಇಲ್ಲೊಂದು ಹೋಟೆಲ್ ನೋಡಿ, ಸ್ವಾಮಿ ಅಜ್ಜ ಅಂತೆ, ಅಲ್ಲೊಂದು ಉಂಟು ಮಾರ್ರೆ. ಅಲ್ಲಿ ನೋಡಲಿಲ್ಲ ನಾವು, ಊಟ ನೋಡುವ. ಇಲ್ಲಿ ಒಂದು 2 ಅಂಗಡಿಗೆ ಹಾಕ್ಲಿಕ್ಕೆ ಉಂಟು. ಇಲ್ಲಿ ಒಂದು ಹಾಕಿ ಎದುರುಗಡೆ ಒಂದು ಹಾಕಬೇಕು. ಎಲ್ಲಿಗೆ ಹೋಗುವ ಫಸ್ಟಿಗೆ? ಭಗವಾನಿಗೆ ಹಾಕಿ ಹೋಗುವ. ಇಲ್ಲಿ ಭಗವಾನ್, ಇಲ್ಲಿಂದ ಹಾಕಿ ಎದುರುಗಡೆ ಒಂದು ಅಂಗಡಿ ಉಂಟು, ಅಲ್ಲಿಗೆ ಹೋಗಬೇಕು. ಇಲ್ಲಿಗೆ ಒಂದು ಆಣಿ ಬೆಲ್ಲ ಹಾಕ್ಲಿಕ್ಕೆ ಉಂಟು. ಆಣಿ ಬೆಲ್ಲ ಬಾಂಬೆ ರವೆ ಇಲ್ಲ, ಬಾಂಬೆ ರವೆ ತಗೊಳ್ಳಿಲ್ಲ ಅಲ್ಲ. ಆಣಿ ಬೆಲ್ಲ ಒಂದು ಬ್ಯಾಗ್ ಮಾತ್ರ, 1,500 ರೂಪಾಯಿ ತಗೊಂಡು ಬನ್ನಿ ಆಯಿತಾ. ಬಾಂಬೆ ರವೆ ಹಾಕಲಿಲ್ಲ ಅಂತೇಳಿ. ಮತ್ತು ಇದೆ ಶ್ರೀಧರ ಅಂತ, ಅಲ್ಲಿ ಎದುರುಗಡೆ ಉಂಟು ಒಂದು ಅಂಗಡಿ, ಅಲ್ಲಿಗೆ ಹಾಕ್ಲಿಕ್ಕೆ ಉಂಟು. ಸ್ಟಾರ್ಟ್ ಬಂದ್ ಮಾಡುವ ಮಾರ್ರೆ. ಮೊದಲೇ ಡೀಸೆಲ್ ಉಂಟು ಅಂತ ಗೊತ್ತಿಲ್ಲ ನನಗೆ. ಸಿಕ್ಕಿತಾ ನೀವೆಲ್ಲ? ಅವರ ಮಿರ್ತು ಬತ್ತುಂದಾಯಿ ತಿಡ್ತೆ ಇಜ್ಜ ಅಲ್ಪ ನಿಜ. ಎಂತ ಎಂತ ಮಾಡುದು ಮಾರೆ ನೀವು. ಶೆಕ್
ಎಂತ ವಸಂತಣ್ಣ ನಾವು ಮುಂದೆ ಹೋಗುವ ಶ್ರೀಧರ್ ನಡೆ ಬೋಯ ನೋಡು ಇದೊಂದು ಖಾಲಿ ಮಾಡಿ ಎದುರುಗಡೆ ಹೋಗಬೇಕು. ಇಷ್ಟು ಬಿಲ್ಲುಂಟು, ಇವತ್ತೊಂದು 40 ಬಿಲ್ಲುಂಟು. ನೋಡುವ ಎಷ್ಟು ಗಂಟೆಗೆ ಆಗ್ತದೆ ಲೈನ್ ಅಂತ. ವಸಂತಣ್ಣನನ್ನು ಅಲ್ಲಿ ಅಂಗಡಿಗೆ ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ಆಗ್ತಾ ಇದ್ದಾರೆ ನೋಡಿ ರಾಘಣ್ಣ. ಇದೆ ಈ ಬಿಲ್ಲಿಗೆ ಶ್ರೀಧರ್ ಅಂತ ಹೇಳಿದಲ್ಲ, ಇದೆ ವಸಂತಣ್ಣ ಬಿಲ್ ತರ್ತಿದ್ದಾರೆ ಅಂತ ಕಾಣ್ತದೆ. ಹಣ ಕೊಟ್ರಾ 1,500. ಹಾಂ, ಮತ್ತು ಇಲ್ಲಿ ಒಂದು ಐಟಮ್ ಹಾಕ್ಲಿಕ್ಕೆ ಉಂಟು. ಶ್ರೀಧರ್ ಶ್ರೀಧರ್ ಶ್ರೀಧರ್. ಇದೊಂದು ಕಟ್ಟು, ಒಂಜಿ ಕಟ್ಟು ಅಂಡು ದಡ್ಡೆ ಬಗ್ಗೆ. ಓ ಅವು ಮಹಾಗಣಪತಿ. ಅದಾದಮೇಲೆ ತಗೊಳ್ಳಿ, ಇದೊಂದು ಕೊಡಿ. 1,500 ಕೊಟ್ರಾ? ಮತ್ತು ಇಲ್ಲಿ ಎಲ್ಲಾದರೂ 1,500 ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಎಲ್ಲಾದರೂ ಊಟ ಮಾಡಬೇಕು. ಊಟ ಮಾಡಲಿಕ್ಕೆ ಎದುರೋದ್ರೆ ಇಲ್ಲಿ ಸಹ ಒಳ್ಳೊಳ್ಳೆ ಊಟ ಇಲ್ಲ, ಅದಕ್ಕೋಸ್ಕರ ಮೊದಲು ಇಲ್ಲಿ ಊಟ ಮಾಡಿ ಆಮೇಲೆ ಲೈನ್ಗೆ ಹೊರಡಬೇಕು ಅಷ್ಟೇ. ಎಂತೆಲ್ಲ ಆಗ್ತದೆ ಅಂತ ನೋಡುವ ಮುಂದೆ ಮುಂದೆ. ಒಂದು ಏರ್ನ ಪುಚ್ಚಿ. ಅದಕ್ಕೆ ಬಾಡಿ ಗಾರ್ಡ್ ಆಗಿ ಹಿಂದೆಯಿಂದ ಒಂದು ನಾಯಿ ಬಂದಿದೆ ಮಾರ್ರೆ. ನಿನ್ನನ್ನೆಲ್ಲ ಕರೆದದ್ದು, ನಿನ್ನನ್ನಲ್ಲ. ಚೆಕ್ ಮಾಡಿ ಆದಷ್ಟು ಬೇಗ ಆಗಬೇಕು. ಊಟ ಮಾಡಿಬಿಟ್ಟವ್ರೀಗ SM ಗಟ್ಟೆಯಲ್ಲಿದ್ದೇವೆ. ನಮ್ಮ ಟಾಸ್ಕ್ ಏನಂತ ಹೇಳಿದರೆ, ಇಲ್ಲಿ ಒಂದು ನಿಮಿಷ ಹೇಳ್ತೇನೆ. ಇಲ್ಲಿ ಖಾಲಿ ಮಾಡ್ತಾ ಇದ್ದಾರೆ. ಒಂಜಿ ಗೋಣಿ ಸಕ್ಕರೆ ನಾನೊಂಜಿ ಇದೊಂದು ಗೋಣಿ ಹಾಕಿ 30, 4,810 ದೇ ಬಿಲ್ ಬತ್ತು. ಅಲ್ಲಿ ಡೋರ್ ಹಾಕುವ ಮೊದಲು ಒಂದು ನಿಮಿಷ. ಈ ಡೋರ್ ಸಹ ಬೀಳುವುದಿಲ್ಲ ಮಾತ್ರ. ಡೋರ್ ಸಹ ಹೋಗಿದೆ. ಈಗ ನಮ್ಮ ಟಾಸ್ಕ್ ಅಂತ ಹೇಳಿದರೆ, ಈಗ ಇಲ್ಲಿಂದ ಬಂಟ್ವಾಳಕ್ಕೆ ಹೋಗ್ಲಿಕ್ಕೆ ಉಂಟು. ಬಂಟ್ವಾಳಕ್ಕೆ ಹೋಗೋದು ದೊಡ್ಡ ವಿಷಯ ಅಲ್ಲ. ಕರೆಕ್ಟಾಗಿ 3 ಗಂಟೆ ಒಳಗೆ ನಾವು ರೀಚ್ ಆಗಬೇಕು. ಈಗ 1:30 ಆಯಿತು. 1:30 ಆಗಿದ್ದರಿಂದ ಇಲ್ಲಿಂದ ಈಗ ನಾನೀಗ ಪ್ರೆಸೆಂಟ್ ಆಗಿರೋದು SM ಕಟ್ಟೆಯಲ್ಲಿ. SM ಕಟ್ಟೆಯಿಂದ ಮತ್ತೆ ಗುರುವಾನ್ಕೆರೆಗೆ ಹೋಗಿ ಅಲ್ಲಿಂದ ಒಡಿಲಿಗೆ ಹೋಗಿ ಅಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು. ಅಲ್ಲಿಂದ ಮತ್ತೆ ನಾನು ಬಂಟ್ವಾಳಕ್ಕೆ ಹೋಗಬೇಕು. ಅಲ್ಲಿ 3 ಗಂಟೆಗೆ ಅಂಗಡಿ ಬಂದಾಗ್ತದೆ. ಮತ್ತು ಊಟಕ್ಕೆ ಹೋದವರು ಬರೋದು 6 ಗಂಟೆಗೆ 5 ಗಂಟೆಗೆ ಅಂತ ಬರ್ತಾರಂತೆ. ಅದಕ್ಕೋಸ್ಕರ ಟೈಮ್ ಪಿಕಪ್ ಮಾಡಬೇಕು ಹೇಗಾದರೂ. ನಮ್ಮ ಟಾಸ್ಕ್ ಅದುವೇ. ಎಂತ ಆಗ್ತದೆ ಅಂತ ಗೊತ್ತಿಲ್ಲ. ಬಿಲ್ಲು ತಗೊಂಡು ಬರಲಿಕ್ಕೆ ಕಳಿಸಿದ್ದೇನೆ ಅವರ ಹತ್ರ. ಒಂದು ನಿನ್ನೆ ಅವರಿಗೆ ಇತ್ತು ಆಲ್ರೆಡಿ ಹಾಕಲಿಕ್ಕೆ. ಅವರೆಲ್ಲ ಬಿಟ್ಟು ಬಂದಿದ್ದಾರೆ. 3 ಗೋಣಿ ಹಾಕಿದ್ದಾರೆ, 7 ಗೋಣಿ ಬಿಟ್ಟು ಬಂದಿದ್ದಾರೆ. ಅದಕ್ಕೋಸ್ಕರ ನನ್ನ ಗಾಡಿಗೆ ಹಾಕಿದ್ದಾರೆ. ಅದಕ್ಕೋಸ್ಕರ ಇಲ್ಲಿಂದ ನಾನೀಗ ಸೀದಾ ಹೋಗಬೇಕು ಬಂಟ್ವಾಳಕ್ಕೆ. ರಾಘಣ್ಣ, ನಮಗೆ ಬಂಟ್ವಾಳಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಇವತ್ತು 3 ಗಂಟೆಗೆ? ಆಗ್ಬೋದಾ? ಹೇಗೆ 1:30 ಗಂಟೆ ಆಯಿತು. ಇಲ್ಲಿಂದ ಒಡಿಲಿಗೆಲ್ಲ ಹಾಕ್ಲಿಕ್ಕೆ ಉಂಟು. ಹ್ಞೂ ಅಂತ ಹೇಳಿದರೆ ಆಗ್ತದೆ ಇಲ್ವಾ ನೀವು ಹೇಳಿ? ನೋಡಿ ಅಲ್ಲಿ ಅಷ್ಟು ಐಟಮ್ ಉಂಟು. 7 ಗೋಣಿ ಹಾಕಬೇಕು. ಹಾಂ, 7 ಗೋಣಿ ಪಾಂಡ ವಾಮದ ಪದದ ಮತ್ತು ಪಿರೌಡುಂಡು ಎದುರು ಏನು ನೋಡಿದ ಮತ್ತೆ ಎದುರುಂಡು ಎಂಚ ಮಲ್ಪನ ಎಂಚಲ ಆಪುಜಿ ಅಡಿಗೆ ಬೋಡಾತಿ. ಅರ್ಜೆಂಟ್ ಮಾಡ್ತಾ ಇದ್ದೇವೆ. ಆದರೆ ಸಹ ಒಂದೊಂದು ಅಂಗಡಿಯಲ್ಲಿ 5 ನಿಮಿಷ 10 ನಿಮಿಷ 1/4 ಗಂಟೆ ಎಲ್ಲ ಆಗ್ತದೆ. ಅದಕ್ಕೋಸ್ಕರ ಪಿಕಪ್ ಮಾಡಲಿಕ್ಕೆ ಆಗ್ತದೆ ಗೊತ್ತಿಲ್ಲ. ನೋಡುವ, ನಾನು ನಿಮಗೆ ಎಂತಂತ ತೋರಿಸ್ತೇನೆ. ಬಂಟ್ವಾಳಗೆ ಮುಟ್ಟುವಾಗ ಎಷ್ಟು ಗಂಟೆ ಆಗ್ತದೆ ಅಂತ ನೋಡುವ. ಮುಂಚೆ ನಾವು ಈ ಕಡೆಯಿಂದ ಹೋಗ್ತಾ ಇದ್ವಿ, ಈಗ ಆದಮೇಲೆ ಈ ಕಡೆಯಿಂದ ಹೋಗ್ತಿದ್ವಿ ಎಲ್ಲ ಸ್ಟ್ರೈಟ್. ಆದಮೇಲೆ ಮತ್ತೆ ಇವಾಗ ಈ ಕಡೆಯಿಂದ ಹೋಗಬೇಕು. ವಸಂತನ ಇವತ್ತು ಬಂಟ್ವಾಳಕ್ಕೆ ಹೋಗ್ಲಿಕ್ಕೆ ಆಗ್ತದ 3 ಗಂಟೆಗೆ? ನಿಮ್ಮ ಪ್ರಕಾರ ಹೇಗೆ? 2 ಗಂಟೆ ಆಯಿತು. 1 ಗಂಟೆಗೆ ನಾವೀಗ ಮಡಂತೇರಿಗೆ ಹೋಗಿ ಉಂಜಲಗಟ್ಟೆ ಎಲ್ಲ ಆಗಿ ಹೋಗ್ಬೇಕಷ್ಟೇ. ವಗ್ಗ ಎಲ್ಲ ಗಾಡಿ ನೋಡುವ ಎಂತ ಆಗ್ತದೆ ಅಂತ ನೋಡುವ.
ಫಸ್ಟಿಗೆ ಓನರ್ ಹತ್ರ ಕೇಳಬೇಕು ಎಷ್ಟು ಗಂಟೆಗೆ ಬಂದಾಗ್ತದೆ ಅಂತ. ಒಂದು ವೇಳೆ ಬಂದಿದ್ರೆ ಸೀದಾ ಬಿಟ್ಟು ಇದು ಐಟಮ್ ಹಾಕಿ ಅವ್ರು ಎಂತಾದ್ರೂ ಮಾಡ್ಕೊಡಿ ಅಲ್ಲ, ನಾವು ಬರುವ. ಅದನ್ನೇ ಕಾದು ಕೂತ್ರೆ ಆಗುದಿಲ್ಲ. ನಮ್ಮ ರಾಘವಣ್ಣನ್ನು ನೋಡಿ ಎಷ್ಟು ಚಂದ ಮಾರ್ರೆ, ಎಂತ ಮಾತಾಡಿ ಮಾರ್ರೆ, ಎಂತ ಮಾತಾಡೋದು ಅಂತ ಕೇಳ್ತಾರೆ. ಈಗ ವಸಂತಣ್ಣ ಮಾತಾಡ್ದಿಲ್ಲ ಅಷ್ಟು ಚಂದ. ವಸಂತಣ್ಣನಿಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ ಗೊತ್ತುಂಟ ಅಲ್ಲ ವಸಂತಣ್ಣ? ಹಾಂ, ನಮ್ಮ ಇವತ್ತಿನ ಟಾಸ್ಕ್ ಅದೇ, 3 ಗಂಟೆ ಒಳಗಡೆ ರಾಮ್ ಟ್ರೇಡಿಂಗ್ಗೆ ಹೋಗಿ ತಲುಪಬೇಕು. ಇಲ್ಲದಿದ್ದರೆ ಕುತ್ತಮಂಡೆ, ನಮ್ಮ ಐಡಿಯಾ ಎಲ್ಲ ಕುತ್ತಮಂಡೆ ಆಗ್ತದೆ. ಲೈನ್ ಮುಗಿಯುವಾಗ ಎಷ್ಟು ಗಂಟೆ ಆಗ್ಬೋದು ಸಂತ ಅಂದಾಜಿ? ಇವತ್ತು ಅಷ್ಟು ಆಗ್ತದೆ ಅಂತ ಕಾಣ್ತದೆ. ಯಾರು ಮಾಡಿದ ತಪ್ಪಿಗೆ ನಮಗೆ ಶಿಕ್ಷೆ ಅಲ್ಲ, ಕರ್ಮ ಮಾರೆ. ನಾವು ಹುಟ್ಟಿದ್ದು ಶನಿಗಳಿಗೆ ಅಲ್ಲಿ ಅಂತ ಎಲ್ಲರೂ 3 ಜನ ಸಹ ಆ ಥರ ಆಗಿದೆ ನಮ್ಮ ಅವಸ್ಥೆ. ಎಲ್ಲಿ ಹೋದ್ರು ಎಲ್ಲ ಕಷ್ಟ ನಮಗೆ ಸಿಗುವುದಲ್ಲದೆ ಅಲ್ಲ ವಸಂತಣ್ಣ. ನಾನು ಅದೆಲ್ಲ ಕೇಳುದು, ನಾವು ಆ ಪುತ್ತೂರು ಲೈನೆಲ್ಲ 8 ತನಕ ಮಾಡ್ತಾ ಇದ್ದೀವಲ್ಲ, ಅವರನ್ನು ಯಾಕೆ ಅವರು ನಿನ್ನೆ 7 ಗಂಟೆಗೆ ಬರ್ಲಿಕ್ಕೆ ಹೇಳಿದ್ದು? ರಾಜಕೀಯ ನಡೀತದೆ ಹಾಗಾದ್ರೆ ಕಂಪನಿಯಲ್ಲಿ, ಎಂತಂತ ಗೊತ್ತಿಲ್ಲ. ಎಲ್ಲ ಮಾಡುದು ನಮ್ಮ ಈ ರಾಘವನ್ನ ಗೆದ್ದಂಡೆ ಗುಲ್ಲಾಡು. ಅದು ಸಹ ಅವರಿಗೆ ನೋಡಿ, ಮೊದಲು ನಮ್ಮ ಲಾಂಗ್ ರೂಟ್ ನಮ್ಮದು, ಅದಲ್ಲದೆ 3 ಗಂಟೆಗೆ ಬಂಟ್ವಾಳ ರೀಚ್ ಆಗಬೇಕು. ನಮ್ಮನ್ನು ಫಸ್ಟಿಗೆ ಬಿಡಬೇಕಿತ್ತು ಅಲ್ಲ ವಸಂತಣ್ಣ? ಇವರು ನಮ್ಮ ಐಟಮ್ ಕಟ್ಟುದೇ ಇಲ್ಲ, ನಮ್ಮ ಲೈನ್ ಇದ್ದು. ಅವರದ್ದು ಇನ್ನೊಂದು ಗಾಡಿದು ಬೇಗ ಐಟಮ್ ಕಟ್ತಾರೆ. ಯಾಕಂತ ಹೇಳಿದ್ರೆ ನಾವು ಹೋದ್ರೆ ಎಷ್ಟು ಗಂಟೆ ಆದರೂ ಲೈನ್ ಮಾಡಿ ಬರ್ತೇವೆ ಅಂತ ಅವರಿಗೆ ಧೈರ್ಯ ಉಂಟು, ಅದಕ್ಕೋಸ್ಕರ. ಫೈನಲಿ ಬಂದು ರಾಮ್ ಟ್ರೇಡಿಂಗಿಗೆ ರೀಚ್ ಆಗಿದ್ದೇವೆ. ಅಲ್ಲಿದೆ ನೋಡಿ ಅವರ ಗೋಡನ್, ಇಲ್ಲಿರೋದು. ಇಲ್ಲಿ ಖಾಲಿ ಮಾಡಬೇಕಷ್ಟೇ. ಚಚ್ಚಾಕಿದ್ದು ಗಾಡಿ ಆ ಥರ ಬಂದಿದೆ. ಎಷ್ಟು ಹೊಡಿಲಿಕ್ಕೆ ಆಗ್ತದೆ ಆ ಥರ ಫುಲ್ ಎಕ್ಸಿಲೇಟರ್ ಕೊಟ್ಟು ಬಂದಿದ್ದೇನೆ. ಅರ್ಧ ಗಂಟೆಯಲ್ಲಿ ಗುರುವಾಣಿಕೆರೆಯಿಂದ ಬಂಟ್ವಾಳಕ್ಕೆ ಬಂದಿದ್ದೇನೆ. ಅದು ಸಹ ಒಂದೊಂದು ಅಂಗಡಿಗೆ ಹಾಕಿ. ಹಾಗಾಗಿ ಒಂದು ದೊಡ್ಡ ಜವಾಬ್ದಾರಿ ಇತ್ತು, ಅದನ್ನು ಸ್ವಲ್ಪ ಕಡಿಮೆ ಮಾಡಿದೆ. ಇನ್ನು ನಾವು ಇಲ್ಲಿಗೆ ಹಾಕಿ ಖಾಲಿ ಮಾಡಿ ಇಲ್ಲಿಂದ ಒಂದು ರಿಸೀವ್ಡ್ ಬಿಲ್ ತಗೊಂಡು ಅಲ್ಲಿ ಹೋಗಿ ಅಮೌಂಟ್ ತರಬೇಕು. ಸ್ವಲ್ಪ ಐಟಮ್ಸ್ ತರಲಿಕ್ಕೆ ಉಂಟು ಅಲ್ಲಿಂದ. ಮತ್ತು ಇದೇ ರೋಡಿಂದ ಸೀದಾ ಕೊಯ್ಲಕ್ಕೆ ಹೋಗೋದು. ನಮ್ಮ ಇಲ್ಲಿ ಖಾಲಿ ಮಾಡ್ತಾ ಇದ್ದಾರೆ ನೋಡಿ. ಓ ದಾಯ್ತು ಏನಾಯ್ತು ಅಲ್ಪನ ಮುಂದೇರ್ನ ಇದು ಯಾರ್ದು ಮಾರ್ರೆ? ಇದು ಲಾಸ್ಟ್ ಬರ್ತದ ನಾನು. ಹಾಂ ಎತ್ಕೊ ಮೂಜಾಂಡ ಮೂಜಿ 4 5 ಆಜಿ ಅಲ್ಪ ಒಂಜಿ 7 ನಿಖಲು ಒಣಸು ಓಪರ್ ಒಣದ್ರೆ ಒಂಚ ಬತ್ತುಂಡು ಹೋಗ್ತದೆ ಗಾಡಿ. ವಸಂತಣ್ಣ ನಮ್ಮ ನೀವು ಒಂದು ನಿಮಿಷ, ನಮ್ಮ ಸ್ಪೀಡ್ ಹೇಗಿತ್ತು ಬರೋದು? ಎಂತ ನೀವು ಜಗಳಾಡೋದು? ಅವ್ರು ಖಾಲಿ ಮಾಡ್ತಾರೆ, ನಿಮ್ಗೆ ಎಂತ ದಿಕ್ಕ ಸಂಘ ಉಂತಲೇ ಅಲ್ಪ ಅವನುಂಡತ್ತ ಅವು ಬೋಡು ಉಂತಲೇ ಇದು ಅರ್ಜೆಂಟ್ ತಾನೆ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.